ಹಾಸನ ವಿಧಾನಸಭಾ ಕ್ಷೇತ್ರದ ಶಕ್ತಿ ದೇವತೆ ಎಂದು ಖ್ಯಾತಿ ಪಡೆದಿರುವ ಶ್ರೀ ಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮಾರ್ಚ್ 19 ಮತ್ತು 20ರಂದು ನಡೆಯಲಿದ್ದು, ಈ ಹಿನ್ನೆಲೆ ದೇವಸ್ಥಾನದಲ್ಲಿ ಭರದ ಸಿದ್ಧತೆಗಳು ನಡೆಯುತ್ತಾ ಇವೆ. ಇಂದು ದೇವಾಲಯದ ಆವರಣದಲ್ಲಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಕ್ಷೇತ್ರದ ಶಾಸಕ ಎಚ್.ಪಿ. ಸ್ವರೂಪ್ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಗೆ ಮುನ್ನ ದೇವಿಯ ದರ್ಶನ ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಲಕ್ಷಾಂತರ ಭಕ್ತರು ಆಗಮಿಸುವ ಸಾಧ್ಯತೆ ಇರುವುದರಿಂದ ಯಾವುದೇ ಅಡಚಣೆ ಉಂಟಾಗದಂತೆ ಕ್ರಮ ವಹಿಸಲಾಗಿದ್ದು, ಕುಡಿಯುವ ನೀರು, ಸ್ವಚ್ಛತೆ, ವಿದ್ಯುತ್, ವಾಹನ ನಿಲುಗಡೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಎಂದರು. ಭಕ್ತರಿಗೆ ಅನುಕೂಲವಾಗುವಂತೆ ಈ ಹುಂಡಿ ವ್ಯವಸ್ಥೆ ಜಾರಿಗೆ ತರಲಾಗಿದ್ದು, ಭದ್ರತೆಯನ್ನು ಬಲಪಡಿಸಲಾಗಿದೆ ಎಂದು ತಿಳಿಸಿದರು. ದೇವಸ್ಥಾನದ ಅಭಿವೃದ್ಧಿಗೆ ವಿಶೇಷ ಯೋಜನೆಗಳನ್ನು ರೂಪಿಸಲಾಗಿದ್ದು, ಎಲ್ಲರೂ ಶಾಂತಿ ಹಾಗೂ ಸೌಹಾರ್ದತೆಯಿಂದ ಜಾತ್ರೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮಾಹಿತಿ ಎಷ್ಟು ಹಣ ನಮ್ಮ ದೇವಸ್ಥಾನ ಅಕೌಂಟ್ ಇದೆ ಅಂತ ಕೇಳ್ತೇವೆ. ಒಂದೇ ಅಕೌಂಟ್ ಅಲ್ಲಿ ಇರೋದು 5 ಕೋಟಿ ಅಲ್ಲ ಸರ್, ಈಗ ಇಲ್ಲಿಂದ ತಗೊಂಡಲ್ಲ ದೇವಸ್ಥಾನ ಕ್ಲೋಸ್ ಮಾಡಿದ್ಮೇಲೆ ಅಲ್ಲಿಂದ ಇಲ್ಲಿವರೆಗೂ ಒತ್ತಡ ಎಷ್ಟು ನಮ್ಗೆ ಆಯ್ತು. ಮಾಹಿತಿ ಕೊಡಿ ಸರ್. 7-8 ವರ್ಷದ್ದು ನೀವು 7-8 ವರ್ಷದ ದುಡ್ಡು ಇಡ್ತಾ ಇದ್ರಲ್ಲ, SBI ಅಕೌಂಟ್ ಅಲ್ಲಿ ನಿಮಗೆ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ಫಿಕ್ಸೆಡ್ ಅಂತ ಇವಾಗ ಯಾರಿದ್ದಾರೆ ಅಧಿಕಾರಿಗಳು ಅವ್ರಿಗೆ ಹೇಳ್ಬಿಟ್ಟು ತಾವು ಕೂಡ ಇರ್ಬೇಕಲ್ಲ ವ್ಯಕ್ತಿಗೆ. ಆಮೇಲೆ ಬೇಕಾದ ತಗೊಂಬೋದಾಯ್ತಲ್ಲ. ಮಾಹಿತಿ 7-8 ವರ್ಷದಿಂದ ಇವರು 7-8 ವರ್ಷದಿಂದ ಇಟ್ಟಿದ್ದಾರೆ ಸರ್. ತಾವು ಹೇಳಿ ಅಧಿಕಾರಿಗಳು ಡಿಟಿ ಇರ್ತಾರೆ ಅವ್ರಿಗೆಲ್ಲ ಹೇಳ್ಬೇಕಲ್ಲ ಸರ್. ಡಿಟಿ ಹೇಳ್ಬೇಕಲ್ಲ ಸರ್. 1 ಕೋಟಿ 2 ಕೋಟಿ ಎಷ್ಟು ಇಟ್ಟಿದೆ, ಇಂಟ್ರೆಸ್ಟ್ ಜಾಸ್ತಿ ಬರ್ತಿದ್ದಲ್ಲ ಸರ್. ಈ ತರ ಆದ್ರೆ ನಾವು ಬ್ಯಾಂಕ್ ಚೇಂಜ್ ಮಾಡಿಸ್ಬೇಕು ಸರ್. ಎಷ್ಟು ನಾವು ಹೋಗ್ಬಿಟ್ಟಿರೋದು, ನಾನು ಕೂಡ ಸಂಜೀವಿ ಸಹಕಾರಿ ಆಸ್ಪತ್ರೆ ಇಲ್ಲೂ ಕೂಡ ಅಧ್ಯಕ್ಷರು. ನಾವು 1-2 ಕೋಟಿ ನಮ್ಮ ಸಂಜೀವಿ ಆಸ್ಪತ್ರೆಗೆ ಹಣ ತಕ್ಷಣ ನಾವು ಇಡ್ತೀವಿ, 1 ಕೋಟಿ 2 ಕೋಟಿ. ಆಮೇಲೆ ಬೇಕಾದ್ರೆ ಯಾವಾಗ ಆಗುತ್ತೆ ಗೊತ್ತಿರೋದು, ಇಲ್ಲಾಂದ್ರೆ ಮದುವೆ ಬೇಕು ಅಂದ್ರೆ ಇಷ್ಟು % ಕಟ್ ಮಾಡ್ತಾರೆ ಸರ್. ಸಿಗುತ್ತಲ್ಲ ಸರ್. ನೀವು ಈ ತರ ಮಾಹಿತಿ ಕೊಡಿ ಸರ್. ಅದೇ ಇಲಾಖೆ ದಿನೇಶ್ವರ ಕೇಂದ್ರ ಆಗ್ತಾ ಇದೆ ಜಾತ್ರಾ ಮಹೋತ್ಸವ. ದುಡ್ಡು ಇಟ್ಕೊಂಡು 5 ಕೋಟಿ ಏನ್ ಮಾಡ್ತಿಲ್ಲ. ಕ್ಲೀನಿಂಗ್ ಮಾಡ್ಬೋದಾ? ಪೇಂಟ್ ಚೆನ್ನಾಗಿದೆ ದೇವಸ್ಥಾನಕ್ಕೆ, ಆದ್ರೆ ಈಗ ದೇವಸ್ಥಾನ ಹೊಸ ಕಟ್ಟಬೇಕು ಅಂತ ತೀರ್ಮಾನ ಏನಾಗಿದೆ.